ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಿಮ್ಮ ಹತ್ರ ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ನಾನು ಹೇಳೋದನ್ನ ಕೇಳಿ ನಿಮಗೆ ಕೋಪ ಬರ್ಬೋದು, ಆದರೆ ಹೇಳದೆ ಬೇರೆ ವಿಧಿ ಇಲ್ಲ. ಇವತ್ತು ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳ್ಕೊಳ್ಳೇಬೇಕು. ಅಮ್ಮೋರೆ, ನಾನು ಚಿಕ್ಕ ಯಜಮಾನ್ರನ್ನ ಮೊದಲನೇ ಸಲ ನೋಡಿದ್ದು ನೀವೆಲ್ಲರೂ ನಮ್ಮೂರಿಗೆ ಪೂಜೆ ಮಾಡಿಸೋದಕ್ಕೆ ಬಂದಾಗ ಅಲ್ಲಿವರೆಗೂ ಫೋಟೋನಲ್ಲಿ ನೋಡಿದ್ನೇ ಹೊರತು ನೇರವಾಗಿ ನೋಡಿರ್ಲಿಲ್ಲ. ಅವ್ರಿಗೆ ಮದ್ವೆ ಆಗ್ಲಿ ಅಂತ ಪೂಜೆ ಮಾಡ್ಸೋದಕ್ಕೆ ಬಂದಿದ್ದೀರಾ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಅದಕ್ಕೆ ನಾನೇ ಹಾರನ ತಯಾರಿಸಿ ಕೊಟ್ಟೆ. ಆದಷ್ಟು ಬೇಗ ಅವ್ರಿಗೆ ಮದ್ವೆ ಆಗ್ಲಿ ಅಂತ ದುರ್ಗಮ್ಮನ ಹತ್ರ ಬೇಡ್ಕೊಂಡೆ. ಹಾಗೆ ಅವ್ರಿಗೆ ಮದ್ವೆನೂ ಸೆಟ್ ಆಯ್ತು ಅಂತ ಕೇಳಿ ನಾನು ನಮ್ಮ ಮನೆಯವರೆಲ್ಲ ತುಂಬಾನೇ ಖುಷಿ ಪಟ್ವಿ. ಚಿಕ್ಕ ಯಜಮಾನ್ರು ಮದ್ವೆ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಖುಷಿಯಿಂದ ನಾನು ನಮ್ಮಪ್ಪ 2 ದಿವಸ ಮುಂಚೆನೆ ಇಲ್ಲಿಗೆ ಬಂದ್ವಿ. ಎಲ್ಲ ಕೆಲ್ಸಗಳನ್ನ ನೋಡ್ಕೊತಿದ್ವಿ. ಆದ್ರೆ ಮದ್ವೆ ಮನೇಲಿ ಚಿಕ್ಕ ಯಜಮಾನ್ರು ದಿಢೀರಾಗಿ ನನ್ ಕುತ್ತಿಗೆಗೆ ಮಾಂಗಲ್ಯ ಕಟ್ತಾರೆ ಅಂತ ನನ್ ಕನ್ಸಲ್ಲ ಯೋಚನೆ ಮಾಡಿರ್ಲಿಲ್ಲ. ಈಗ್ಲೂ ಕೂಡ ನನ್ಗದನ್ನ ನಂಬೋದಕ್ಕಾಗ್ತಿಲ್ಲ. ನಾನ್ ಯಾವತ್ತೂ ಮದ್ವೆ ಆಗ್ಬೇಕು ಅಂತ ಆಸೆನೆ ಪಟ್ಟವಳಲ್ಲ. ತಂಗಿದಿರ್ನ ಚೆನ್ನಾಗಿ ಓದಿಸಿ ಒಂದೊಳ್ಳೆ ಮನೆಗೆ ಮದ್ವೆ ಮಾಡಿ ಕಳಿಸ್ಬೇಕು ಅನ್ನೋ ಗುರಿ ಇಟ್ಟಿದ್ದೆ. ಆದ್ರೆ ನನಗೆ ಯಾವತ್ತೂ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಮ್ಮ ಇಲ್ದಿರೋ ನನ್ನ ತಂಗಿದಿರ್ಗೆ ನಾನೇ ಅಮ್ಮ ಆಗಿದ್ದೆ. ನಮ್ದು ಚಿಕ್ಕ ಕುಟುಂಬ, ಆದ್ರೆ ನೆಮ್ಮದಿಯಾಗಿ ಸಂತೋಷವಾಗಿ ಬಾಳ್ತಿದ್ವಿ. ಆದ್ರೆ ನಿಮ್ಮ ಮಗ ನನಗೆ ಹೀಗ್ ಮಾಡ್ಬಿಟ್ರು. ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳಿದ್ರೆ ನಾನ್ ಮದ್ವೆ ಆಗಿದ್ದು ನನ್ ಖುಷಿಗಲ್ಲ, ನನ್ ತಾಯಿ ಮೇಲಿರೋ ಕೋಪಕ್ಕೆ ಅಂತಾರೆ. ನೋಡಿ, ನನಗವ್ರ ಇಷ್ಟ ಇಲ್ಲ. ಅವ್ರಿಗೂ ನನ್ ಮೇಲೆ ಯಾವ ಭಾವನೆನೂ ಇಲ್ಲ. ಈ ಮದ್ವೆ ಆಗಿದ್ದು ನಿಮ್ ಮೇಲಿನ ಕೋಪಕ್ಕೋಸ್ಕರ ಅಷ್ಟೆ. ಅಂದ್ಮೇಲೆ ನಾನಿಲ್ಲಿ ಹೇಗಿರೋದಕ್ಕಾಗತ್ತೆ? ಇದು ನನ್ನ ಕುಟುಂಬ ಅಲ್ಲ. ನನ್ನೂರಲ್ಲಿ ನನ್ನ ಕುಟುಂಬ ಇದೆ. ನಾನಲ್ಲಿಗೆ ಹೊರಟು ಹೋಗ್ತೀನಿ. ಅಲ್ಲಿ ನನಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ನಿಮಗ್ ಕೈ ಮುಗಿದು ಕೇಳ್ಕೊತೀನಿ, ನನ್ನನ್ನ ಕಳಿಸ್ಕೊಟ್ಬೇಡಿ. ನೀವೀಗ್ಲೇ ಹೋಗು ಅಂತ ಹೇಳಿದ್ರು ನಾನು ಖುಷಿಯಾಗಿ ಹೊರಟು ಹೋಗ್ತೀನಿ. ಆಮೇಲೆ ನೀವು ಇಷ್ಟಪಟ್ಟು ಹುಡುಗಿನೇ ತಂದು ನಿಮ್ಮ ಮಗಂಗೆ ಮದ್ವೆ ಮಾಡಿಸಿ. ಇದರಿಂದ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು. ಜೀವನದಲ್ಲಿ ಇನ್ಯಾವತ್ತೂ ನಾನು ಈ ಮನೆ ಕಡೆ ಬರೋದಿಲ್ಲ. ಇಲ್ಲಿಂದ ಹೋದ್ಮೇಲೆ ನನಗೂ ಈ ಮನೆಗೂ ಯಾವ ಸಂಬಂಧನೂ ಇರೋದಿಲ್ಲ. ನನ್ನನ್ನ ಇಲ್ಲಿಂದ ಕಳಿಸಿ ಅಂತ ದೊಡ್ಡ ಯಜಮಾನ್ರಿಗೂ ಕೇಳ್ದೆ. ಆದ್ರೆ ಅವ್ರಿಗೆ ನನ್ನನ್ನ ಇಲ್ಲಿಂದ ಕಳ್ಸೋದಕ್ಕಿಷ್ಟ ಇಲ್ಲ. ನನಗಿಲ್ಲಿರೋದಕ್ಕಿಷ್ಟ ಇಲ್ಲ. ಈಗ ನೀವೇ ಇದಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕು. ದಯವಿಟ್ಟು ನನ್ನನ್ನ ಊರಿಗೆ ಕಳಿಸ್ಬಿಡಿ ಅಮ್ಮವ್ರೆ. ಮಯೂರಿ, ನೀನ್ ಏನ್ ಮಾಡ್ತಿದ್ಯಾ ಅನ್ನೋ ಸೆನ್ಸ್ ಇದೆಯಾ ನಿನ್ಗೆ? ಅಯ್ಯೋ, ಮತ್ತೆ ಅಮ್ಮವ್ರು ನನ್ನ ಮಾತು ಕೇಳಿಸ್ಕೊಳ್ಳಿಲ್ವಾ? ಇನ್ನೇನಕ್ಕ ಮಾಡ್ತಿದ್ದಾಳೆ? ಎಲ್ಲ ವಿಷಯ ಅಮ್ಮನ ಹತ್ರ ಹೇಳಿ ಊರಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ದಾಳೆ.
ನೀನ್ ಸ್ವಲ್ಪ ಸುಮ್ಮನೆ ಇದೆ. ಮಯೂರಿ, ನೀನ್ ಮಾಡ್ತಿರೋದು ಸರಿ ಇಲ್ಲ.